ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟನ್ನು ಪರ್ಮನೆಂಟ್ ಆಗಿ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ. ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಕಾಣಿಸ್ತಾ ಇರ್ಬೋದು. ಕಾರ್ನರ್ನಲ್ಲಿ ಈ ಒಂದು 3 ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಇನ್ನೊಂದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಬರುತ್ತೆ. ಈ ಸೆಟ್ಟಿಂಗ್ಸ್ ಮೇಲೆ ನೀವು ನೋಡ್ಬೋದು ಸ್ನೇಹಿತರೆ. ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲ್ಗಡೆ ಇದೆಯಲ್ಲ, ಅದ್ರ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಅಕೌಂಟ್ನ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಫಸ್ಟಲ್ಲಿ ಇದೆಯಲ್ಲ ಅಕೌಂಟ್ ಸೆಂಟರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಪರ್ಸನಲ್ ಮತ್ತು ಪಾಸ್ವರ್ಡ್ ಎಲ್ಲವನ್ನು ಸೆಟ್ಟಿಂಗ್ ಅಂದರೆ ಅಪ್ಡೇಟ್ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಇದೇ ಒಂದು ಅಕೌಂಟ್ ಸೆಂಟ್ರಲ್ಲಿ ಬರುತ್ತೆ ಸ್ನೇಹಿತರೆ. ನೀವಿಲ್ಲಿ ಕೆಳಗಡೆ ನೋಡ್ಬೋದು ಮ್ಯಾನೇಜ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ನಿಮ್ಮ ಒಂದು ಐ ಡಿ ಕಾಣಿಸುತ್ತೆ. ಮತ್ತು ಇಲ್ಲಿ ಕೆಳಗಡೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಅಂತ. ಅಂದರೆ ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡೋದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಇದು ಆಲ್ಮೋಸ್ಟ್ ಡಿಫಾಲ್ಟ್ ಆಗಿ ಡಿಆಕ್ಟಿವೇಟ್ ಅಂತ ಸೆಲೆಕ್ಟ್ ಆಗಿರುತ್ತೆ. ನೀವು ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡಬೇಕಾಗಿರೋದ್ರಿಂದ ನೀವು ಕೆಳಗಡೆ ಒಂದು ಆಪ್ಷನ್ ಇದೆ, ಡಿಲೀಟ್ ಅಕೌಂಟ್, ಡಿಲೀಟಿಂಗ್ ಯುವರ್ ಅಕೌಂಟ್ ಈಸ್ ಪರ್ಮನೆಂಟ್ ಅಂತ ಇದೆಯಲ್ಲ, ಈ ಒಂದು ಕೆಳಗಿನ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ಬ್ಲೂ ಕಲರಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮೊಂದು ಅಕೌಂಟ್ ಡೀಟೇಲ್ಸ್ ಇಲ್ಲಿ ಎಲ್ಲ ಕಾಣಿಸ್ತಾ ಇರುತ್ತೆ. ಯಾವಾಗ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ, ನಿಮ್ಮ ಪೋಸ್ಟ್ ಏನಾದ್ರು ಇದೆಯಾ ಅಂತ ಎಲ್ಲ ನೋಡ್ಬೋದು. ಇದು ಹೊಸ ಅಕೌಂಟ್ ಇರೋದ್ರೆ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ನಿಮ್ಮದು ಓಲ್ಡ್ ಅಕೌಂಟ್ ಇದ್ದರೆ ನಿಮ್ಮ ಪೋಸ್ಟ್ ಅಥವಾ ಎಲ್ಲ ನಿಮ್ಮ ರೀಲ್ಸ್ ವಿಡಿಯೋಸ್ ಏನಾದರೂ ಇದ್ದರೂ ಕೂಡ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವಿಲ್ಲಿ ಒಂದು ಯಾವುದಾದ್ರೂ ಕಾರಣವನ್ನು ಕೊಡಬೇಕಾಗುತ್ತೆ. ಈ ಫೇಸ್ಬುಕ್ಗೆ ನೀವು ಯಾಕೆ ಡಿಲೀಟ್ ಮಾಡ್ತಾ ಇದ್ದೀರಾ ಅಕೌಂಟ್ ಅಂತ ನೀವು ಯಾವುದಾದ್ರೂ ಒಂದು ಕಾರಣವನ್ನು, ನಿಮಗೆ ಸರಿ ಅನಿಸೋದನ್ನು ಕಾರಣವನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮಗೆ ಬ್ಲೂ ಕಲರಲ್ಲಿ ಕಂಟಿನ್ಯೂ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೊಂದು ಕಾರಣವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಕಂಟಿನ್ಯೂ ಕೊಡಿ. ಒಂದು ನಿಮಿಷ. ಓಕೆ, ನೋಡಿ ಸ್ನೇಹಿತರೆ, ನಿಮಗೆ ಈಗೂ ಕೂಡ ಎಸ್ ಡಿಆಕ್ಟಿವೇಟ್ ಇನ್ಸ್ಟೆಡ್ ಅಂತ ಇದೆಯಲ್ಲ, ಅಂದರೆ ನೀವು ಮತ್ತೆ ಎಸ್ ಅಂತ ಕೊಟ್ಟರೆ ಡಿಆಕ್ಟಿವೇಟ್ ಆಗುತ್ತೆ. ನೋ ಅಂತ ಕೊಡಿ. ನೋ ಅಂತ ಕೊಟ್ಟು ನೀವು ನಿಮ್ಮೊಂದು ಡಿಲೀಷನ್ ಪ್ರೊಸೆಸ್ಸು ಕಂಟಿನ್ಯೂ ಆಗುತ್ತೆ. ನೋ ಕಂಟಿನ್ಯೂ ವಿತ್ ಡಿಲೀಷನ್ ಅಂತ ಇದೆಯಲ್ಲ, ಕೆಳಗಡೆ ಆಪ್ಷನ್ನು ನೋ ಇರೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ಈಗಲೂ ಕೂಡ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ಫೇಸ್ಬುಕ್ಕು. ಈಗಲೂ ಕೂಡ ನೀವು ನಿಮ್ಮ ಅಕೌಂಟನ್ನು ಡಿಲೀಟೇ ಮಾಡಬೇಕು ಅಂದ್ಕೊಳ್ತೀರಾ ಅಥವಾ ಡಿಆಕ್ಟಿವೇಟ್ ಮಾಡಿದ್ರು ಆಗುತ್ತಾ, ಅಥವಾ ಅದನ್ನು ಫಸ್ಟಿಗೆ ನಿಮಗೆ ತೋರಿಸುತ್ತೆ. ಆದರೆ ನಾವು ನಮ್ಮ ಅಕೌಂಟನ್ನು ಡಿಲೀಟ್ ಮಾಡಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಕೆಳಗಡೆ, ನಾನು ಸ್ಕ್ರೀನ್ನ ಸ್ವಲ್ಪ ಕೆಳಗಡೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ನೀವು ನೋಡ್ಬೋದು ಕೆಳಗಡೆ, ನೀವು ನೋಡಿ ಸ್ನೇಹಿತರೆ, ಇಲ್ಲಿ ಡಿಆಕ್ಟಿವೇಟೇ ತೋರಿಸ್ತಾ ಇದೆ ನಿಮಗೆ ಫಸ್ಟಲ್ಲಿ. ಆದರೆ ನಿಮಗೆ ಡಿಲೀಟ್ ಆಪ್ಷನ್ ಇಲ್ಲಿ ಎಲ್ಲೂ ಕಾಣಿಸ್ತಾ ಇರೋದಿಲ್ಲ. ಆದರೆ ಕೆಳಗಡೆ ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಕಂಟಿನ್ಯೂ ಆಪ್ಷನ್ ಇದೆಯಲ್ಲ, ಈ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಕೊನೆಯದಾಗಿ ನಿಮ್ಮ ಒಂದು ಅಕೌಂಟ್ನ ಪಾಸ್ವರ್ಡನ್ನು ಕೇಳಲಾಗುತ್ತೆ ಸ್ನೇಹಿತರೆ. ನಿಮ್ಮ ಅಕೌಂಟ್ನ ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಲಾಸ್ಟಾಗಿ ಕನ್ಫರ್ಮ್ ಮಾಡೋದಕ್ಕೆ ಕೇಳುತ್ತೆ. ಡಿಲೀಟ್ ಅಕೌಂಟ್, ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಷನ್ ಅಂತ, ಡಿಲೀಟ್ ಅಕೌಂಟ್ ಅಂತ ಕೊಡಿ. ನೋಡಿ ಸ್ನೇಹಿತರೆ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ, 1 ನಿಮಿಷ ಅಷ್ಟೇ. ಓಕೆ ಸ್ನೇಹಿತರೆ, ನಿಮ್ಮ ಒಂದು ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಆಯಿತು. ಈಗ ಮತ್ತೆ ರೀಬ್ಯಾಕ್ ಆಗಿಬಿಟ್ಟು ನಿಮ್ಮಲ್ಲಿ ಯಾವುದು ಅಕೌಂಟ್ಗಳು ಆ್ಯಕ್ಟಿವ್ ಇರುತ್ತೋ ಆ ಅಕೌಂಟ್ ತೋರಿಸ್ತಾ ಇರುತ್ತೆ. ನನ್ನೊಂದು ಹಳೆ ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ತೋರಿಸ್ತಾ ಇದೆ ಸ್ನೇಹಿತರೆ. ಅಂದರೆ ಇದರಿಂದ ನೀವು ಕಂಟಿನ್ಯೂ ಮಾಡ್ಬೋದಾ ಅಥವಾ ಹೊಸದಾಗಿ ಕ್ರಿಯೇಟ್ ಕೂಡ ಮಾಡ್ಬೋದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಒಂದು ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.